ತಮಿಳು ನಟ ಕಮಲ್ ಹಾಸನ್ನ ಕನ್ನಡದ ಕುರಿತಾಗಿ ಆಡಿರ್ತಕ್ಕಂಥ ಮಾತು ಎಂಥ ಒಂದು ವಿವಾದವನ್ನು ಸೃಷ್ಟಿಸಿದೆ ನಿಮಗೆಲ್ಲ ಗೊತ್ತೇ ಇದೆ. ಕನ್ನಡ ಅವಹೇಳನ ಮಾಡೋರಿಗೆ ಮೂಗುದಾರ ಹಾಕಬೇಕಾದಂತಹ ಅನಿವಾರ್ಯತೆ ಇದೆ. ಕನ್ನಡಿಗರ ಅಸ್ಮಿತೆಯನ್ನು ಕೆಣಕುವವರ ವಿರುದ್ಧ ಕಾನೂನು ತರಬೇಕಾಗಿದೆ. ಕಠಿಣ ಕಾನೂನು ಜಾರಿಗೆ ಸರ್ಕಾರ ಮುಂದಾಗಿದೆ. ಇದು ವೀಕ್ಷಕರೇ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಈ ಥರ ನಾಲಿಗೆ ಹರಿಬಿಡೋರ ವಿರುದ್ಧ ಕಠಿಣ ಕಾನೂನನ್ನು ಸರ್ಕಾರ ತರ್ತಾ ಇದೆ ಅಂತ ಹೇಳುವಂಥದ್ದು ನಿಜಕ್ಕೂ ಬಿಗ್ ಎಕ್ಸ್ಕ್ಲೂಸಿವ್. ಕನ್ನಡದ ವಿರುದ್ಧ ಮಾತನಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಕಾನೂನು ಜಾರಿ ಬಗ್ಗೆ ಸಿಎಂ ಜೊತೆ ಚರ್ಚಿಸ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡದ ವಿರುದ್ಧ ಮಾತನಾಡುವವರ ವಿರುದ್ಧ ಕಾನೂನು ಜಾರಿ, ಶಿವರಾಜ್ ತಂಗಡಗಿ ಭರವಸೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಕನ್ನಡದ ವಿಚಾರದಲ್ಲಿ ರಾಜ್ಯ ಆಗೋ ಪ್ರಶ್ನೆಯೇ ಇಲ್ಲ. ಕ್ಷಮೆ ಕೇಳುವವರೆಗೆ ನಾವು ಬಿಡೋ ಮಾತೇ ಇಲ್ಲ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ನಟ ಕಮಲ್ ಹಾಸನ್ ಅವರು ಮತ್ತೆ ಕನ್ನಡದ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರು, ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತಕ್ಕಂಥ ತನ್ನ ಮೊಂಡುತನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಸರ್ಕಾರದ ನಿಲುವೇನು ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ, ಅವರೇ ಮಾತಾಡ್ತಾನೆ. ಸರ್, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವಂಥದ್ದು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರದ ನಿಲುವು ಮುಂದೆ ಏನು? ಈಗ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲ ಸಂಘಟನೆ, ಕನ್ನಡ ಪರ ಇರುವಂಥ ಸಂಘಟನೆಗಳು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದೆ. ಸರ್ಕಾರನೂ ಹೇಳಿದೆ ಕ್ಷಮೆ ಕೇಳಲೇಬೇಕು ಅಂತ. ಸರ್ಕಾರದ ಪರವಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ವಿಚಾರ ಬಂದದ್ನಾಗ ನಮ್ಮ ಮುಖ್ಯಮಂತ್ರಿಗಳು ರಾಜಿ ಆಗೋಂಥ ಪ್ರಶ್ನೆ ಎಲ್ಲೂ ಬರೋಂಗಿಲ್ಲ. ನಾವು ರಾಜಿಯನ್ನು ಪ್ರಶ್ನೆ ಇರೋಂಗಿಲ್ಲ. ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವ್ರು ಕೇಳಾಗಲ್ಲ ಅಂದ್ರೆ ನಾವು ಬಿಡೋಂಗಿಲ್ಲ. ಮುಂದೆ ನಾವೇನು ಮಾಡಿದ್ದೀವಲ್ಲ, ಅಕಸ್ಮಾತ್ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳ್ಯಾರ ಮತ್ತು ಕನ್ನಡ ಪರ ಸಂಘಟನೆಯವರು ಹೇಳಿದಾರೆ. ಏನಂತ, ಅಕಸ್ಮಾತ್ ಸಿನಿಮಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಸಿನಿಮಾ ಬಿಡುಗಡೆ ಮಾಡೋದು ನಿಶ್ಚಿತವಾಗ್ಲೂ ಸರ್ಕಾರ ಅದಕ್ಕೆ ಬದ್ಧವಾಗಿರ್ತೈತಿ. ಕೇವಲ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಮುಗ್ದೋಯ್ತು ಅಂತ ಕನ್ನಡದ ಅಸ್ಮಿತೆಯನ್ನೇ ಕೆಣಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರು ಬಂದು ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಈ ಪರಭಾಷೆ ನಟರು ಬೇರೆ ನಮ್ಮ ಕನ್ನಡಿಗರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಮಾತಾಡ್ಬೇಕಾತಂದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅನ್ನೋದಕ್ಕೆ ಇವನ್ನೆಲ್ಲವನ್ನು ಮಾಡ್ತಾ ಇರೋದು. ಮುಂದಿನ ದಿನಮಾನದೊಳಗೆ ಇನ್ನೂ ಇದಕ್ಕೆ ಕಠಿಣವಾದಂಥ ಕಾನೂನು ಏನು ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಹಾಗೆ ಡೆಡ್ಲೈನ್ ಮುಗಿದ್ರೂ ಕೂಡ ಅವ್ರು ಕ್ಷಮೆ ಕೇಳಲೇ ಇಲ್ಲ ಅಂತ ನನ್ನ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಬ್ಯಾನ್ ಆಗುತ್ತೆ. 101% ಈಗಾಗಲೇ ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿಯವರ ಮತ್ತು ಅವ್ರು ಹೇಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೇ ಕನ್ನಡದ ತಂಟೆಗೆ ಬಂದರೂ ಕೂಡ ಅವ್ರನ್ನ ಅಷ್ಟಕ್ಕೆ ಸುಲಭವಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ. ಮುಂದೆ ಕಮಲ್ ಹಾಸನ್ ಅವರ ಮೊಂಡುತನ ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಅದರ ಪರಿಣಾಮಗಳು ಏನು ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಥಗ್ ಲೈಫ್ ಸಿನಿಮಾ ಏನಾದರೂ ರಿಲೀಸ್ ಮಾಡಿದ್ರೆ ಕರ್ನಾಟಕದಲ್ಲಿ ಥಿಯೇಟರ್ ಉಳಿಯೋದಿಲ್ಲ, ನುಗ್ಗಿ ಧ್ವಂಸವನ್ನು ಮಾಡ್ತೀವಿ ಅಂತ ಹೇಳಿ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮಾ ನೋಡಬೇಕು ಅಂದರೆ ತಮಿಳುನಾಡಿಗೆ ಹೋಗಿ, ಕರ್ನಾಟಕ ರಾಜ್ಯದಲ್ಲಿ ಕ್ಷಮೆ ಕೇಳೋವರೆಗೂ ಕೂಡ ಬಿಡುಗಡೆ ಆಗಬಾರ್ದು. ಒಂದು ವೇಳೆ ನೀವೇನಾದರೂ ಕರ್ನಾಟಕದಲ್ಲಿ ಯಾವುದಾದ್ರೂ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಿದ್ದೆ ಆದರೆ ನಾವು ಥಿಯೇಟರ್ಗಳಿಗೆ ನುಗ್ಗಿ ಧ್ವಂಸ ಮಾಡ್ತೀವಿ ಅಂತೇಳಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾರಾಯಣಗೌಡ ಅವರು. ಎಸ್, ನಮ್ಮ ಜೊತೆಗೆ ಕರಿವೆ ನಾರಾಯಣಗೌಡರು ಇದ್ದಾರೆ, ಮಾತಾಡಿಸ್ತೀನಿ ನಾನು. ಸರ್, ಥಗ್ ಲೈಫ್ ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗುತ್ತೆ. ಒಂದು ಕಡೆ ಕ್ಷಮೆ ಕೇಳ್ತಿಲ್ಲ ಕಮಲ್ ಹಾಸನ್ ಅವರು. ನಿಮ್ಮ ಹೋರಾಟ ಯಾವ ರೀತಿ ಸರ್? ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೆ 5ನೇ ತಾರೀಕು ಅವ್ರ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಲ್ಲ. ಆಗಬೇಕು ಅನ್ನೋದಾದರೆ ಅವರು ಕ್ಷಮೆ ಯೋಚಿಸಲೇಬೇಕು. ಅದನ್ನು ಮೀರಿ ಯಾರಾದರೂ ಸಿನಿಮಾ ಬಿಡುಗಡೆ ಮಾಡಿದ್ರೆ ಆ ಚಿತ್ರಮಂದಿರಗಳಿಗೆ ಆಗುವ ಹಾನಿಗೆ ಆ ಚಿತ್ರಮಂದಿರದ ಮಾಲೀಕರೇ ಹೊಣೆ ಹೊರಬೇಕಾಗತ್ತೆ. ಈಗ ಕೆಲ ಅಭಿಮಾನಿಗಳು ಆ ಸಿನಿಮಾ ನೋಡಬೇಕಂತ ಕುಂತಿದ್ದಾರೆ, ಕಾಯ್ತಾ ಇದ್ದಾರೆ. ಒಂದು ಕಡೆ ಕಮಲ್ ಹಾಸನ್ ಸಹ ಹೇಳಿದ್ದಾರೆ, ನಮ್ಮ ಅಭಿಮಾನಿಗಳು ಸಿನಿಮಾ ನೋಡ್ತಾರಂತ. ಆ ಹುಚ್ಚುತನ ಯಾರಿಗಾರು ಇದ್ದರೆ ಅವರು ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ನೋಡ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಇಂಥ ಸಂದರ್ಭಕ್ಕೆ ನಾವು ಅವರು ಸಿನಿಮಾ ನೋಡಬೇಕು ಅನ್ನೋ ಹುಚ್ಚಿರೋರು ಯಾರು ಅಭಿಮಾನಿಗಳಿದ್ದರೆ
ನಿಮ್ಗೆ ಅಂಥ ಹುಚ್ಚು ಬಿಡಬೇಕು ಅಂದರೆ ಹೋಗಿ ತಮಿಳ್ನಾಡಲ್ಲಿ ನೋಡ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಅಂಥದ್ದೇನಾದ್ರು ತೀರ್ಮಾನ ತೊಗೊಂಡ್ರೆ ಅಭಿಮಾನಿಗಳು ಅನ್ನೋದು ನೋಡ್ದಲ್ಲೇ ನಾವು ತೀರ್ಮಾನ ಬೇರೆ ಥರ ತೊಗೋತೀವಿ. ಹೋರಾಟ ಯಾವ ರೀತಿ ಸರ್? ಅಕಸ್ಮಾತ್ ಕ್ಷಮೆ ಕೇಳಿಲ್ಲ ಅಂದರೆ ನಿಮ್ಮ ಹೋರಾಟ ಸರ್? ಅದನ್ನೇ ಹೇಳ್ತಾ ಇದ್ದೀನಲ್ಲ, ಥಿಯೇಟ್ರುಗಳು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಮಾಲೀಕರೇ. ಯಾವುದೇ ಕಾರಣಕ್ಕೂ ಮಾಲೀಕರು ಥಿಯೇಟ್ರುಗಳಿಗೆ ಹಾನಿ ಆಗಬಾರ್ದು ಅನ್ನೋದಾದರೆ ನಿಮ್ಮ ಥಿಯೇಟ್ರಲ್ಲಿ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಫಿಲ್ಮ್ ಚೇಂಬರ್ಸ್ ಟೈಮ್ ಕೊಡ್ತಿದ್ರು, ಇವತ್ತು ಕೊನೆಯ ದಿನ ಅಂತ ಕ್ಷಮೆ ಕೇಳಿ ಅಂತ ಹೇಳಿದ್ರೆ, ಈಗ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ, ಇನ್ನು 3 ದಿನ ಮಾಡಿದ್ರೆ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ಉಂಟಾಗಿದೆ ಸರ್. ವಾಣಿಜ್ಯ ಮಂಡಳಿ ಹೋಗಿ ಮನವಿ ಮಾಡ್ಕೊಳ್ಳೋದಾಗಲಿ, ಅವ್ರ ಮುಂದೆ ಕೈಕಟ್ಟಿ ನಿಲ್ಲೋದಾಗಲಿ, ಇಲ್ಲ ಅವ್ರನ್ನ ಗೋಗೂರಿಯೋದಾಗಲಿ ಯಾವುದೂ ಮಾಡಬಾರ್ದು. ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು ಕಮಲ್ ಹಾಸನ್ನೇ ಹೊರತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಲ್ಲ. ಆಗಿರುವಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಏನಾದ್ರೂ ಒಂದಷ್ಟು ತಾಕತ್ತಿದೆ, ವಾಣಿಜ್ಯ ಮಂಡಳಿಗೆ ಅಧಿಕಾರ ಇದೆ ಅನ್ನೋದಾದರೆ ಆ ಸಿನಿಮಾವನ್ನು ಬಂದ್ ಮಾಡಿ ನಿಮ್ಮ ಅಧಿಕಾರ ಏನು ಅನ್ನೋದನ್ನ ಕನ್ನಡಿಗರಿಗೆ ತೋರಿಸ್ಕೊಡಿ. ಶಿವರಾಜ್ ಕುಮಾರ್ ಸರ್ ಅವ್ರ ಪರವಾಗಿ ಮಾತಾಡಿದ್ದಾರೆ, ನ್ಯೂಸ್ ಅವ್ರ ಭೇಟಿಗೆ ಮಾಡಲು ಮುಂದಾಗ್ತಿದ್ದಾರೆ ಸರ್, ಏನು ವಿಚಾರ ಸರ್? ಶಿವರಾಜ್ ಕುಮಾರ್ ಬಗ್ಗೆ ವ್ಯಕ್ತಿಗತವಾಗಿ ನಮಗೆ ಭಾರಿ ದೊಡ್ಡ ಅಭಿಮಾನ. ಆ ಕುಟುಂಬ ನಾವೆಲ್ಲ ರಾಜ್ಕುಮಾರ್ ಅಭಿಮಾನಿಗಳಾಗಿ ಕನ್ನಡ ಹೋರಾಟಕ್ಕೆ ಬಂದವರು. ದೊಡ್ಡ ಮನೆ ಬಗ್ಗೆ ಭಾರಿ ಗೌರವ ಇದೆ, ಆದರೆ ಕನ್ನಡದ ಬಗ್ಗೆ ಏನಾದರೂ ಗೌರವ ತೋರಿಸ್ಲಿಲ್ಲ ಅಂದರೆ ನಾವು ಯಾರ ಬಗ್ಗೆನೂ ಗೌರವ ತೋರಿಸಲ್ಲ. ಎಸ್ ಸರ್, ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಮಿಳು ನಟ ಕಮಲ್ ಹಾಸನ್ನ ಕನ್ನಡದ ಕುರಿತಾಗಿ ಆಡಿರ್ತಕ್ಕಂಥ ಮಾತು ಎಂಥ ಒಂದು ವಿವಾದವನ್ನು ಸೃಷ್ಟಿಸಿದೆ ನಿಮಗೆಲ್ಲ ಗೊತ್ತೇ ಇದೆ. ಕನ್ನಡ ಅವಹೇಳನ ಮಾಡೋರಿಗೆ ಮೂಗುದಾರ ಹಾಕಬೇಕಾದಂತಹ ಅನಿವಾರ್ಯತೆ ಇದೆ. ಕನ್ನಡಿಗರ ಅಸ್ಮಿತೆಯನ್ನು ಕೆಣಕುವವರ ವಿರುದ್ಧ ಕಾನೂನು ತರಬೇಕಾಗಿದೆ. ಕಠಿಣ ಕಾನೂನು ಜಾರಿಗೆ ಸರ್ಕಾರ ಮುಂದಾಗಿದೆ. ಇದು ವೀಕ್ಷಕರೇ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಈ ಥರ ನಾಲಿಗೆ ಹರಿಬಿಡೋರ ವಿರುದ್ಧ ಕಠಿಣ ಕಾನೂನನ್ನು ಸರ್ಕಾರ ತರ್ತಾ ಇದೆ ಅಂತ ಹೇಳುವಂಥದ್ದು ನಿಜಕ್ಕೂ ಬಿಗ್ ಎಕ್ಸ್ಕ್ಲೂಸಿವ್. ಕನ್ನಡದ ವಿರುದ್ಧ ಮಾತನಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಕಾನೂನು ಜಾರಿ ಬಗ್ಗೆ ಸಿಎಂ ಜೊತೆ ಚರ್ಚಿಸ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡದ ವಿರುದ್ಧ ಮಾತನಾಡುವವರ ವಿರುದ್ಧ ಕಾನೂನು ಜಾರಿ, ಶಿವರಾಜ್ ತಂಗಡಗಿ ಭರವಸೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಕನ್ನಡದ ವಿಚಾರದಲ್ಲಿ ರಾಜ್ಯ ಆಗೋ ಪ್ರಶ್ನೆಯೇ ಇಲ್ಲ. ಕ್ಷಮೆ ಕೇಳುವವರೆಗೆ ನಾವು ಬಿಡೋ ಮಾತೇ ಇಲ್ಲ ಅಂತ